ಮಾಜಿ ಡಿಸಿಎಂ ಲಕ್ಷ್ಮಣ್ ಸವದಿ ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಗುತ್ತಿಗೆದಾರರ ಪ್ರತಿಭಟನೆ ಪರ ಅತನಿ ಸಾಹೇಬ ಬ್ಯಾಟ್ ಅನ್ನು ಮಾಡಿದ್ದಾರೆ. ಮಾಜಿ ಡಿಸಿಎಂ ಲಕ್ಷ್ಮಣ್ ಸವದಿ ಹೊಸ ಬಾಂಬ್. ಗುತ್ತಿಗೆದಾರರ ಪ್ರತಿಭಟನೆ ಪರ ಅತನಿ ಸಾಹೇಬ ಬ್ಯಾಟಿಂಗ್ ಮಾಡಿದ್ದಾರೆ. ಗುತ್ತಿಗೆದಾರರ ಪ್ರತಿಭಟನೆ ನ್ಯಾಯಸಮ್ಮತವಾಗಿದೆ. ಗುತ್ತಿಗೆದಾರರು ಎಷ್ಟು ದಿನ ಅಂತ ಕಾಯಲು ಸಾಧ್ಯ? ಅವರಿಗೆ ಸಾಕಷ್ಟು ಸಮಸ್ಯೆ ಆಗಿದೆ. ಡಿಕೆ ಸಾಂತ್ವನ ಹೇಳಿದ್ದಾರೆ. ಡಿಸಿಎಂ ಡಿಕೆ ಭರವಸೆ ಕೊಟ್ಟಿದ್ದಾರೆ ಎಂದ ಲಕ್ಷ್ಮಣ್ ಸವದಿ. ಈಗಾಗಲೇ ಗುತ್ತಿಗೆದಾರರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುತ್ತಿಗೆದಾರರ ಸಂಬಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾಕಿ ಬಿಲ್ ಇರುವಂತದ್ದು, ಇದನ್ನ ಕ್ಲಿಯರ್ ಮಾಡಬೇಕಾಗುತ್ತೆ ಸರ್ಕಾರ. ಬಾಕಿ ಕ್ಲಿಯರ್ ಮಾಡಲೆಂದೇ ಹೊಸ ಯೋಜನೆಯನ್ನ ಹಮ್ಮಿಕೊಂಡಿಲ್ಲ. 2 ವರ್ಷದಲ್ಲಿ ಎಲ್ಲಾ ಬಾಕಿ ಕ್ಲಿಯರ್ ಆಗುತ್ತೆ ಎಂದ ಸವದಿ. ಬಿಜೆಪಿ ಟೀಕಿಸುತ್ತಲೇ ಪರೋಕ್ಷವಾಗಿ ಸಿಎಂಗೆ ಸವದಿ ಟಾಂಗ್ ಅನ್ನ ಕೊಟ್ರ. ಸದ್ಯಕ್ಕೆ ಗುತ್ತಿಗೆದಾರರ ಜೇಬಿಗೆ ಬರಲ್ವಾ ಬಾಕಿ ಬಿಲ್ ಹಣ? ಗುತ್ತಿಗೆದಾರರು ಸ್ಟ್ರೈಕ್ ಮಾಡ್ತಕ್ಕಂಥದ್ದು ನ್ಯಾಯಸಮ್ಮತವಾಗಿ ಸ್ಟ್ರೈಕ್. ಪಾಪ 4 ವರ್ಷ 5 ವರ್ಷದಿಂದ ಅವರಿಗೆ ಹಣ ಪಾವತಿ ಆಗದೇ ಇರೋದರಿಂದ ಭಾಳಷ್ಟು ಸಂಕಷ್ಟದಲ್ಲಿದ್ದಾರೆ. ಉಪಮುಖ್ಯಮಂತ್ರಿಗಳು ಅವ್ರಿಗೆ ಹೋಗಿ ಸಾಂತ್ವನ ಹೇಳಿದ್ದಾರೆ. ನಿಮ್ಮದು ಎಲ್ಲವನ್ನು ನಾವು 2 ವರ್ಷದಲ್ಲಿ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದರು. ಬೊಮ್ಮಾಯಿ ಅವರು ಬಿಟ್ಟು ಹೋಗುವಾಗ 32,000 ಕೋಟಿ ರೂಪಾಯಿ ಬಾಕಿ ಬಿಟ್ಟಿದ್ದಾರೆ. ಎಷ್ಟು? ಯಾರು ಮಾಡಿದ್ದು? ಬೊಮ್ಮಾಯಿ ಅವರು. ನೀವು ಹೇಳ್ತಾ ಇದ್ದೀರಿ ಅದನ್ನ ಹೇಳಕತ್ತೀನಿ. 32,000 ಕೋಟಿ ಅವ್ರು ಮಾಡಿರೋ ಸಾಲ ಬಾಕಿ ಈಗ ನಾವು ಕೊಡ್ತಾ ಇದ್ವಿ. ಹೊಸ ಹೆಚ್ಚು ಕಾರ್ಯಕ್ರಮ ತಗೊಳ್ಳದೇ ಇರೋದು ಕಾರಣ ಏನಂತಂದ್ರೆ ಹಳೆ ಬಾಕಿಗಳನ್ನ ಪಾವತಿ ಆದ್ಮೇಲೆ ಹೊಸ ತಗೋಬೇಕಂತ ಹೇಳಿ ನಮ್ಮದು ವರ್ಕ್ಸ್ ಫ್ಲೋ ಮಾಡ್ತಾ ಇದ್ವಿ. ರಾಜ್ಯದಲ್ಲಿ ಗುತ್ತಿಗೆ ಆಧಾರ ಯಾವ ಕೆಲಸ ಮಾಡ್ತಾ ಇಲ್ಲ, ಏನೂ ಇಲ್ಲ, ಎಲ್ಲ ಅರ್ಧಕ್ಕೆ ಮಟ್ಟಗೊಂಡಿದೆ. ನಿಜ ರೀ, ನಾನು ಒಪ್ಪುತ್ತೇನಲ್ಲ. ಅವ್ರ ಬೇಡಿಕೆ ಸರಿ ಇದೆ, ಅವ್ರ ನ್ಯಾಯಸಮ್ಮತವಾಗಿ 4-5 ವರ್ಷ ಕೈಲಿಂದ ದುಡ್ಡು ಹಾಕಿ ಪಾಪ ಅವ್ರು ಹೆಂಗೆ ತಡೆಯೋಕ್ಕಾಗುತ್ತೆ? ಅದಕ್ಕೆ ಅವರದ್ದು ನಾವು ಹೊಸ ಕಾರ್ಯಕ್ರಮಗಳನ್ನ ಹೆಚ್ಚು ತಗೊಳ್ಳಾರ್ದೆ ಹಳಿ ಬಾಕಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್. ಪ್ರಶಾಂತ್, ಈಗಾಗಲೇ ಗುತ್ತಿಗೆದಾರರ ಬಾಕಿ ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ಸರ್ಕಾರ ಸಹಿತ ಇದಕ್ಕೆ ಬಾಕಿ ಹಣವನ್ನ ಕೊಡಬೇಕು ಅಂತ ಮುಂದೆ ನುಗ್ತಾ ಇದೆ. ಬಟ್ ಇಲ್ಲಿ ಲಕ್ಷ್ಮಣ್ ಸವದಿ ಅವರ ಈ ಒಂದು ಹೇಳಿಕೆ ಅಂದ್ರೆ ಇನ್ನು ಗೋಡೆ ಮೇಲೆ ಅಡ್ಡದೀಪ ಇಟ್ಟಂತ ರೀತಿಯಲ್ಲಿ ಮಾತನಾಡ್ತಾ ಇರುವಂತದ್ದು. ಅಂದ್ರೆ ಸರ್ಕಾರಕ್ಕೆ ಟಾಂಗ್ ಅನ್ನ ಕೊಟ್ರ ಒಂದು ಈ ಪರೋಕ್ಷವಾಗಿ ಅನ್ನುವಂಥದ್ದು. ಏನೆಲ್ಲ ಅಪ್ಡೇಟ್ಸ್ ಇದೆ ಪ್ರಶಾಂತ್ ಈ ಬಗ್ಗೆ? ಖಂಡಿತ ವನಿತಾ, ಏನಂತಂದ್ರೆ ಒಂದ್ ಕಡೆ ಗುತ್ತಿಗೆದಾರರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ಇಂದು ಶಾಸಕ ಲಕ್ಷ್ಮಣ್ ಸವದಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ಸಹ ಇಲ್ಲಿ ನೀಡಿರುವಂತದ್ದು. ಗುತ್ತಿಗೆದಾರರು ಪ್ರತಿಭಟನೆ ಏನ್ ಮಾಡ್ತಾ ಇದ್ದಾರೆ ಅದು ನ್ಯಾಯಸಮ್ಮತವಾಗಿರುವಂತದ್ದು. ಈಗಾಗಲೇ ಗುತ್ತಿಗೆದಾರರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆ ಒಂದು ಸ್ಥಳಕ್ಕೆ ಉಪಮುಖ್ಯಮಂತ್ರಿಗಳು ಸಹ ಭೇಟಿ ನೀಡಿ ಸಾಂತ್ವನ ಸಹ ಇಲ್ಲಿ ಹೇಳಿದ್ದಾರೆ ಅಂತ ಹೇಳಿರುವಂತದ್ದು. ಬೊಮ್ಮಾಯಿ ಅವರು ಏನು ಸರ್ಕಾರವನ್ನ ಬಿಟ್ಟು ಹೋಗುವಾಗ 32,000 ಕೋಟಿ ರೂಪಾಯಿ ಬಾಕಿ ಹಣವನ್ನ ಗುತ್ತಿಗೆದಾರರಿಗೆ ಕೊಡದೆ ಬಿಟ್ಟು ಹೋಗಿದ್ದಾರೆ. ಹೀಗಾಗಿ ಒಂದು ಸ್ವಲ್ಪ ತೊಂದರೆಗಳಾಗಿರುವಂತದ್ದು. ಸುಮಾರು 4-5 ವರ್ಷ ಆಯ್ತು ಕೈದಿಂದ ಹಣವನ್ನ ಹಾಕಿ ಇಲ್ಲಿ ಗುತ್ತಿಗೆದಾರರು ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೂ ಸಹ ಸಾಕಷ್ಟು ರೀತಿಯಲ್ಲಿ ಸಮಸ್ಯೆಗಳಾಗ್ತಾ ಇದಾವೆ. ಇದೇ ಒಂದು ಕಾರಣಕ್ಕಾಗಿ ಏನಂತಂದ್ರೆ ಹೊಸ ಕೆಲಸಗಳನ್ನ ಯಾವುದೇ ರೀತಿಯಾಗಿ ನಾವು ಪ್ರಾರಂಭ ಮಾಡ್ತಾ ಇಲ್ಲ, ನಿಧಾನಗತಿಯಲ್ಲಿ ಹೊಸ ಕೆಲಸಗಳನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ. ಹಳೆ ಬಾಕಿ ಬಿಲ್ಗಳನ್ನ ಗುತ್ತಿಗೆದಾರ ನೀಡಿ ಹೊಸ ಯೋಜನೆಗಳನ್ನ ರೂಪಿಸಿಕೊಳ್ಳೋದಕ್ಕೆ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ. ಗುತ್ತಿಗೆದಾರರ ಪರವಾಗಿ ಕಾಂಗ್ರೆಸ್ ಸರ್ಕಾರ ಯಾವತ್ತೂ ಇರುತ್ತೆ. ಆದಷ್ಟು ಬೇಗನೆ ನಿಮ್ಮ ಅಂದ್ರೆ 1-2 ವರ್ಷಗಳಲ್ಲಿ ನಿಮ್ಮ ಹಣವನ್ನ ಪಾವತಿ ಮಾಡ್ತೀವಿ ಅಂತ ಹೇಳಿ ಕಾಂಗ್ರೆಸ್ ಶಾಸಕ ಲಕ್ಷ್ಮಣ್ ಸವದಿ ಸಹ ಇಲ್ಲಿ ಹೇಳಿರುವಂತದ್ದು. ವನಿತಾ, ಥ್ಯಾಂಕ್ ಯು ಪ್ರಶಾಂತ್ ನಿಮ್ಮೆಲ್ಲ ಮಾಹಿತಿಗೆ.